ಇದನ್ನು ಯಾವುದೇ ನ್ಯಾಯಾಲಯಗಳಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ ಅಂತಕ್ಕಂತಹ ಉಲ್ಲೇಖ ಸಂವಿಧಾನದ ವಿಧಿ 37ರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗಾಗಲೇ STA, FDA ಹಲವು ಇಲಾಖೆಗಳಲ್ಲಿ ಸುಮಾರು 8 ಇಲಾಖೆಗಳಲ್ಲಿ ಕಾಲಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇದರ ನೋಟಿಫಿಕೇಶನ್ ಕೂಡ ಮುಗಿದೋಗುತ್ತೆ, ಡೇಟ್ ಕೂಡ ಮುಗಿತಾ ಇದೆ. ಈ ಕುರಿತಂತೆ ವಾರಕ್ಕೆ 3 ದಿನ ತರಗತಿಗಳನ್ನ ಮಾಡಬೇಕು ಅಂತಕ್ಕಂತಹ ಆಲೋಚನೆಯಿಂದ ಇವತ್ತು ಪ್ರಮುಖವಾಗಿ 2-3 ಪತ್ರಿಕೆಗಳನ್ನು ಪರಿಶೀಲಿಸಿಕೊಂಡು ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳ ಮೇಲೆ ನಾವು ಪ್ರಮುಖವಾಗಿ ಬೆಳಕು ಚೆಲ್ತಕ್ಕಂಥ ಪ್ರಯತ್ನ, ಅದು ಸಂವಿಧಾನ ಇರ್ಬೋದು, ಹಾಗೆ ಮತ್ತಿತರ ಯಾವುದೇ ವಿಷಯ ಇರ್ಬೋದು, ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಯತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ಇಂತಹ ಅಪರ್ಚುನಿಟಿ ಉಚಿತವಾಗಿ ನಿಮಗೆ ಸಿಗಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ಮೂಲಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದಿಡ್ತಕ್ಕಂತಹ ಪ್ರಯತ್ನ. ಇವತ್ತು ನಾವು ಪ್ರಮುಖವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದಲ್ಲಿರ್ತಕ್ಕಂತಹ ಈ ಒಂದು ಅಂಶದ ಬಗ್ಗೆ, ಇದು 4ನೇ ಭಾಗದಲ್ಲಿದೆ. ಈ ಒಂದು ಅಂಶವನ್ನ ಇವತ್ತಿನ ತರಗತಿಯಲ್ಲಿ ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಪ್ರಮುಖವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಿದೆ, ಪ್ರಮುಖವಾಗಿ ಒಬ್ಬ ಸಂವಿಧಾನ ರಚನಾಕಾರರ ದೂರದೃಷ್ಟಿಯನ್ನ ಪ್ರತಿನಿಧಿಸ್ತಕ್ಕಂತಹ ಒಂದು ವ್ಯವಸ್ಥೆ. ಯಾಕಪ್ಪ ಅಂದ್ರೆ ಸಂವಿಧಾನ ಹೇಗೆ ರಚನೆಗೊಳ್ಳಬೇಕು, ಹಾಗೆ ಸಂವಿಧಾನದಲ್ಲಿ ಅಳವಡಿಸಬೇಕಾದಂತ ಅಂಶಗಳು ಯಾವುವು ಅಂತಕ್ಕಂತಹ ಆಲೋಚನೆಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದ ಪರಿಕಲ್ಪನೆಯಲ್ಲಿ ರೂಢಿಸಿಕೊಂಡಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತ ನೋಡೋದಾದ್ರೆ, ಒಂದು ರಾಷ್ಟ್ರ ಸಮಗ್ರವಾಗಿ ತನ್ನ ಆಲೋಚನೆಯನ್ನ ಬಿತ್ತಬೇಕು, ಹಾಗೆ ಜನರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಒಂದು ರಾಜ್ಯ ಅಂತಕ್ಕಂತಹ ಪರಿಕಲ್ಪನೆ ಪ್ರಾರಂಭವಾಗುತ್ತೆ. ಈ ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ ಬೇಕಿರ್ತಕ್ಕಂತಹ ಸವಲತ್ತುಗಳನ್ನ ನೀಡುವುದಕ್ಕೆ ಸಂವಿಧಾನ ಅಂತಕ್ಕಂಥದ್ದು ತನ್ನದೇ ಆದ ಪಾತ್ರ ವಹಿಸುತ್ತೆ. ಕೆಲವು ರಾಷ್ಟ್ರಗಳಲ್ಲಿ ಸಂವಿಧಾನ ಇಲ್ಲ, ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಸಂವಿಧಾನ ಇದೆ. ನಮ್ಮ ಭಾರತೀಯ ಸಂವಿಧಾನ ಲಿಖಿತ ಸಂವಿಧಾನ ಆಗಿ ರೂಪುಗೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ 4ನೇ ಭಾಗದಲ್ಲಿ ನಾವು ಕಾಣ್ತೇವೆ. ಈ ಪ್ರಶ್ನೆ ಬರುತ್ತದೆ, ನೆನ್ಪಿಟ್ಕೊಳ್ಳಿ, ಸಂವಿಧಾನದ 4ನೇ ಭಾಗದಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಗಮನಿಸ್ತೇವೆ. ಇನ್ನು ವಿಧಿ 36ರಿಂದ 51 ಭಾಗ 4ರಲ್ಲಿ ವಿಧಿ 36ರಿಂದ 51 ಈ ಭಾಗಗಳಲ್ಲಿ ವಿಧಿಗಳಲ್ಲಿ ನಮಗೆ ಸಿಗುತ್ತೆ. ಈ 36ರಿಂದ 51ರವರೆಗಿನ ವಿಧಿಗಳು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸಮಗ್ರವಾದ ವಿವರಣೆಯನ್ನ ನೀಡುತ್ತೆ. ನೋಡಿ, ಈ 2 ಪ್ರಶ್ನೆ ಕೂಡ ಗಮನದಲ್ಲಿಟ್ಕೊಳ್ಳಿ. 4ನೇ ಭಾಗದಲ್ಲಿದೆ, ಹಾಗೆ ವಿಧಿ 36ರಿಂದ 51ವರೆಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನಾವು ತಿಳ್ಕೋಬಹುದು. ಇನ್ನು ಈ
ತತ್ವವನ್ನು ಐರಿಷ್ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ. ಇದನ್ನ ನೆನ್ಪಿಟ್ಕೊಳ್ಳಿ. ಐರಿಷ್ ಸಂವಿಧಾನ ಅಥವಾ ಐರ್ಲ್ಯಾಂಡ್ ಅಂತಲೂ ಕೂಡ ನೀವು ಹೇಳ್ಬೋದು. ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಆ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕಾಗುತ್ತೆ. ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದಾಗ ಐರಿಷ್ ಸಂವಿಧಾನ, ಐರ್ಲ್ಯಾಂಡ್ ಸಂವಿಧಾನ ಅಂತ ಕೊಟ್ಟಿರ್ತಾರೆ. ನೀವು ಎರಡು ಕೊಟ್ಟಿದ್ರು ಯಾವುದು ಕೊಟ್ಟಿದ್ರು ಕೂಡ ರೈಟ್ ಆನ್ಸರ್ ಆಗಿರುತ್ತೆ. ಇದನ್ನು 1937ರಲ್ಲಿ ನಾವು ಪಡ್ಕೊಳ್ತೀವಿ. ಇದನ್ನು ಕೂಡ ಕೇಳ್ತಾರೆ. 1937 ನೆನ್ಪಿಟ್ಕೊಳ್ಳಿ. ಐರಿಷ್ ಸಂವಿಧಾನ, ಐರಿಷನ್ನು ಇನ್ನೊಂದು ಹೆಸರು ಐರ್ಲ್ಯಾಂಡ್ ಅಂತಲೂ ಕೂಡ ಕರೀತಾರೆ. ಇನ್ನು ಐರಿಷ್ ದೇಶ ಸ್ಪ್ಯಾನಿಷ್ ದೇಶದಿಂದ ಇದನ್ನು ಎರವಲು ಪಡ್ಕೊಳ್ಳುತ್ತೆ. ಅದು ಕೂಡ ಎರವಲು ಪಡ್ಕೊಂಡಿದ್ದು, ನಾವು ಕೂಡ ಎರವಲು ಪಡ್ಕೊಂಡಿದ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಐರಿಷ್ ಸಂವಿಧಾನ ಸ್ಪ್ಯಾನಿಷ್ ದೇಶದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಎರವಲು ಪಡ್ಕೊಳ್ಳುತ್ತೆ. ಇನ್ನು ಇದನ್ನು ಪ್ರಮುಖವಾಗಿ 1935ರ ಭಾರತ ಸರ್ಕಾರದ ಸಂವಿಧಾನದ ಒಂದು ಅಡಿಯಲ್ಲಿ, ಭಾರತ ಸರ್ಕಾರದಿಂದ ರೂಪಿಸ್ತಕ್ಕಂಥ ಕಾಯ್ದೆ ಅಡಿಯಲ್ಲಿ ಪಟ್ಟಿ ಮಾಡಿದಂತಹ ಸಾಧನ ಅಂತಕ್ಕಂತಹ ಉಲ್ಲೇಖವನ್ನು ಕೆಲವು ಸಂಶೋಧಕರು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ರಾಜ್ಯದಲ್ಲಿ ಪ್ರಜಾಪ್ರಭುತ್ವವನ್ನು ರೂಪಿಸೋದಷ್ಟೇ ಅಲ್ಲ, ಬದಲಾಗಿ ರಾಜ್ಯದ ಕಲ್ಯಾಣವನ್ನ ಮಾಡಬೇಕು. ಹಾಗೆ ಹಲವಾರು ತತ್ವಗಳ ಮೂಲಕ, ಅಂದರೆ ಗಾಂಧಿವಾದಿ ತತ್ವ ಇರ್ಬೋದು, ಹಾಗೆ ಸಮಾಜವಾದಿ ತತ್ವ ಇರಬಹುದು, ಮತ್ತಿತರ ತತ್ವಗಳ ಮೂಲಕ ನಾಗರಿಕರನ್ನ ಬದಲಾಯಿಸತಕ್ಕಂಥ ಪ್ರಯತ್ನವೂ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವದ ಮತ್ತೊಂದು ಪ್ರಮುಖ ಉದ್ದೇಶ ಅಂತಾನೆ ಹೇಳ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ತತ್ವವನ್ನ ಭಾರತೀಯ ಸಂವಿಧಾನದ ಹೊಸ ಲಕ್ಷಣ ಅಂತ ಹೇಳ್ತಾರೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ನಾವಲ್ ಫೀಚರ್ ಅಂತ ಹೇಳ್ತಾರೆ. ಅಂದ್ರೆ ಭಾರತೀಯ ಸಂವಿಧಾನದ ಹೊಸ ಲಕ್ಷಣ ಅಂತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಇದು ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಬಂದಂತ ಪ್ರಶ್ನೆ. ಇದನ್ನ ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಳ್ಳಿ. ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ನೆನಪಿನಲ್ಲಿ ಉಳಿಲಿ ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಹೇಳ್ತಾ ಇದ್ದೀನಿ. ನಾವಲ್ ಫೀಚರ್ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೊಸ ಲಕ್ಷಣ ಅಂತ ಹೇಳ್ತಾರೆ. ಇನ್ನು ಗ್ರಾನ್ವೆಲ್ ಆಸ್ಟಿನ್ ರವರು ಪ್ರಮುಖವಾದ ಒಂದು ಮಾತನ್ನು ಹೇಳ್ತಾರೆ. ಭಾರತೀಯ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹಾಗೂ ಮೂಲಭೂತ ಹಕ್ಕುಗಳು ಎರಡೂ ಕೂಡ ಭಾರತೀಯ ಸಂವಿಧಾನದ ಆತ್ಮ ಅಂತಕ್ಕಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಇದು ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಬಂದಂತಹ ಒಂದು ಪ್ರಶ್ನೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇನ್ನು ವಿಧಿ 37 ಏನ್ ಹೇಳುತ್ತಪ್ಪ ಅಂದ್ರೆ, ಕಲ್ಯಾಣ ರಾಜ್ಯ ಸ್ಥಾಪನೆ ಹಾಗೂ ರಕ್ಷಣೆ. ಅಂದ್ರೆ ಕಲ್ಯಾಣ ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂತಹ ಗುರಿಯನ್ನ ಹೊಂದಿತ್ತು. ಇನ್ನು ಸಂವಿಧಾನದ ಚೌಕಟ್ಟು, ಜಾರಿಗೊಳಿಸುವಿಕೆ ಹಾಗೂ ಮತ್ತಿತರ ವಿಷಯಗಳು, ಅಂದ್ರೆ ಸಂವಿಧಾನವನ್ನ ಯಾವ ಚೌಕಟ್ಟಿನಲ್ಲಿ ಜಾರಿಗೊಳಿಸಬೇಕು, ಹಾಗೆ ಯಾವ ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತಕ್ಕಂತಹ ಮಾಹಿತಿಯನ್ನ ವಿಧಿ 36ರಿಂದ 38ನೇ ವಿಧಿಗಳು ಇವುಗಳನ್ನ ಹೇಳುತ್ತೆ. ಅಂದ್ರೆ ಇಲ್ಲಿ ಸಂವಿಧಾನದ ಚೌಕಟ್ಟು ಹಾಗೆ ಜಾರಿಗೊಳಿಸುವಿಕೆ, ಸಂವಿಧಾನವನ್ನ ಹೇಗೆ ಜಾರಿಗೊಳಿಸಬೇಕು, ಹಾಗೆ ಯಾವ ಚೌಕಟ್ಟುಗಳನ್ನು ಅನುಸರಿಸಬೇಕು, ಹಾಗೆ ಕಾನೂನಾತ್ಮಕ ಸವಾಲುಗಳು ಮತ್ತಿತರ ವಿಷಯಗಳ ಬಗ್ಗೆ ವಿಧಿ 36ರಿಂದ 38ರವರೆಗೂ ನಮಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು ಪ್ರಮುಖವಾಗಿ ವಿಧಿ 36 ಅಂತಕ್ಕಂಥದ್ದೇನಿದೆ, ಇದು ರಾಜ್ಯದ ವ್ಯಾಖ್ಯಾನವನ್ನ ನೀಡುತ್ತೆ. ರಾಜ್ಯ ಅಂದ್ರೆ ಏನು, ರಾಜ್ಯದ ಮೂಲಭೂತ ತತ್ವಗಳೇನು ಅಂತಕ್ಕಂಥದ್ದನ್ನ ವಿಧಿ 36 ಹೇಳುತ್ತೆ. ಅದೇನು ಹೇಳುತ್ತೆ ಅಂತ ಈಗ ನೋಡೋಣ. ಇನ್ನು ರಾಜ್ಯ ಅಂತಕ್ಕಂತಹ ಪರಿಕಲ್ಪನೆ ಏನಿದೆ, ಇದು ವಿಧಿ 12 ಅಂದ್ರೆ 3ನೇ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಹಕ್ಕುಗಳು ಅಂತ ಇದೆ. 3ನೇ ಭಾಗದಲ್ಲಿ ಅಲ್ಲಿ 12ನೇ ವಿಧಿಯ ಅನ್ವಯ ನಮಗೆ ಇಲ್ಲಿ ರಾಜ್ಯ ಅಂದರೆ ಏನು ಅಂತಕ್ಕಂಥ ಪರಿಕಲ್ಪನೆಯನ್ನ ವಿಧಿ 36 ಕೂಡ ನಮಗೆ ತಿಳಿಸುತ್ತೆ. ಪ್ರಮುಖವಾಗಿ ವಿಧಿ 36ರಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ರಾಜ್ಯ
ಅಥವಾ ಸಂಸತ್ತು ಏನಿದೆ ಅವು ಪ್ರಮುಖವಾಗಿ ರಾಜ್ಯ ಹಾಗೆ ರಾಜ್ಯಗಳ ಪರಿಕಲ್ಪನೆಗಳು, ಅಂದರೆ ಆಯಾ ರಾಜ್ಯಗಳು ರೂಪಿಸಿಕೊಳ್ತಕ್ಕಂತಹ ನಿಯಮಗಳ ಆಧಾರದ ಮೇಲೆ ಸಂವಿಧಾನದಲ್ಲಿ ನೀಡಿರ್ತಕ್ಕಂತಹ ಮೂಲಭೂತ ಹಕ್ಕುಗಳು ಹಾಗೆ ಕರ್ತವ್ಯಗಳು ಹಾಗೂ ಮೂಲಭೂತ ತತ್ವಗಳು, ಅಂದರೆ ವಿಶೇಷವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನೀಡಿರ್ತಕ್ಕಂತಹ ವಿಶೇಷ ಒಂದು ತತ್ವಗಳ ಆಧಾರದ ಮೇಲೆ ರಾಜ್ಯಗಳು ರೂಪುಗೊಳ್ತವೆ ಅಂತಕ್ಕಂತಹ ಅಭಿಪ್ರಾಯವನ್ನ ಹಲವಾರು ಸಂಸತ್ತಿನ ಹಲವಾರು ಒಂದು ಪರಿಕಲ್ಪನೆಗಳು ನಮಗೆ ತಿಳಿಯಪಡಿಸ್ತವೆ. ಇದಿಷ್ಟೇ ಅಲ್ಲದೆ ಸರ್ಕಾರಗಳು, ಶಾಸಕಾಂಗ, ಕಾರ್ಯಾಂಗ ಇವೆಲ್ಲವೂ ಕೂಡ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಂಡು ತಮ್ಮ ಆಡಳಿತ ವ್ಯವಸ್ಥೆಗಳನ್ನು ಪ್ರತಿ ರಾಜ್ಯ ರೂಪಿಸಬೇಕಾಗುತ್ತೆ. ಇನ್ನು ವಿಧಿ 37ರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಇದನ್ನು ಯಾವುದೇ ನ್ಯಾಯಾಲಯಗಳಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ ಅಂತಕ್ಕಂತಹ ಉಲ್ಲೇಖ ಸಂವಿಧಾನದ ವಿಧಿ 37ರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಂತಹ ಮುಖ್ಯಾಂಶಗಳ ಮೇಲೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅದೇ ಪ್ರಕಾರವಾಗಿ ವಿಧಿ 37ರಲ್ಲಿ ಯಾವುದೇ ಕಾರಣಕ್ಕೂ ಸಂವಿಧಾನದ ಯಾವುದೇ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವುದೇ ನ್ಯಾಯಾಲಯಗಳಿಂದ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತಹ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಪ್ರಮುಖವಾಗಿ ಕಾನೂನುಗಳನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಯಾವುದೇ ಒಂದು ತತ್ವಗಳನ್ನು ಅಳವಡಿಸಿಕೊಂಡು ಕಾನೂನುಗಳನ್ನು ರೂಪಿಸ್ಬೋದು. ಇದನ್ನು ನ್ಯಾಯರಕ್ಷಿತವಲ್ಲ, ಅಂದರೆ ನ್ಯಾಯಾಲಯದಿಂದ ಇದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ನ್ಯಾಯಾಲಯದಲ್ಲಿ ದೂರುಗಳನ್ನ ಸಲ್ಲಿಸ್ತಕ್ಕಂಥದ್ದು ಇವ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಬದಲಾಗಿ ಈ ಸಂವಿಧಾನದ 37ನೇ ವಿಧಿಯ ಪ್ರಕಾರ ಇದು ಏನು ಹೇಳುತ್ತಪ್ಪ ಅಂದರೆ, ಯಾವುದೇ ಒಂದು ದೇಶ, ಒಂದು ರಾಜ್ಯ ಕಾನೂನುಗಳನ್ನು ರೂಪಿಸುವಾಗ ಹಾಗೆ ತನ್ನ ಆಡಳಿತ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಂಡು ತನ್ನ ಕಾನೂನುಗಳು ಹಾಗೆ ಆಡಳಿತವನ್ನು ರೂಪಿಸಬೇಕು ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಪ್ರಮುಖವಾಗಿ ಇಲ್ಲಿ ಗಮನಿಸ್ತಕ್ಕಂಥ ಅಂಶ ಏನಪ್ಪ ಅಂದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಹಾಗೆ ಮೂಲಭೂತ ಹಕ್ಕುಗಳು ಇವೆರಡನ್ನೂ ಕೂಡ ಪ್ರತ್ಯೇಕಿಸಿರೋದು ಯಾಕೆಪ್ಪ ಅಂದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೂಲಕ ರಾಜ್ಯದ ಒಳಿತು, ಹಂಗೆ ಅಂದರೆ ರಾಜಕೀಯ ವ್ಯಕ್ತಿಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಕಾನೂನಾತ್ಮಕವಾಗಿ ಒಂದು ವ್ಯವಸ್ಥೆಯನ್ನ ರೂಪಿಸ್ತದೆ. ಆ ವ್ಯವಸ್ಥೆಗಳ ಅನುಸಾರವಾಗಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರೂಪುಗೊಳ್ಳಬೇಕು. ಇಲ್ಲ ಅಂದ್ರೆ ನಾಳೆ ದಿನ ಜನರಿಗೆ ಆಯಾ ಚುನಾವಣಾ ಸರ್ಕಾರಗಳು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಸೊ ಅದರಿಂದ ಒಂದು ರಾಜ್ಯದ ಪರಿಕಲ್ಪನೆ ಹೇಗಿರಬೇಕು, ಹಾಗೆ ರಾಜಕೀಯವಾಗಿ ಬಳಸ್ಕೊಳ್ಳದೆ ಅದನ್ನ ನೀತಿಗಳನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಆಯಾ ರಾಜ್ಯಗಳು ಅಳವಡಿಸಿಕೊಳ್ಳಬಹುದಾದಂತಹ ತತ್ವಗಳು ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂವಿಧಾನ ನಮಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇನ್ನು ವಿಧಿ 38. ಈ ವಿಧಿ 38ರಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡ್ತಕ್ಕಂಥದ್ದು ಕಲ್ಯಾಣ ರಾಜ್ಯದ ಪ್ರಚಾರ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಕಲ್ಯಾಣವಾಗಬೇಕು ಅಂದ್ರೆ ಪ್ರಚಾರ ಮಾಡುತ್ತೆ. ಅಂದ್ರೆ ಈ ಮೂಲಕ ಎಲ್ಲರೂ ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ಹಾಗೆ ಸಂವಿಧಾನದ ಈ ತತ್ವಗಳ ಅಡಿಯಲ್ಲಿ ಸರ್ವರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತಕ್ಕಂತಹ ಉಲ್ಲೇಖವನ್ನ ಇದು ನಮಗೆ ನೀಡುತ್ತೆ. ಇದಿಷ್ಟೇ ಅಲ್ಲದೆ ವಿಧಿ 38(2) ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆಗೊಳಿಸಲಾಗಿದೆ. ಅಂದ್ರೆ ಇನ್ನಷ್ಟು ಬದಲಾವಣೆಗಳನ್ನ ಅಲ್ಲಿ ತರಲಾಗಿದೆ. ಇನ್ನು 44ನೇ ತಿದ್ದುಪಡಿಯ ಮೂಲಕ ಏನು ನಿರ್ದೇಶನ ನೀಡುತ್ತೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದ್ರೆ, ಪ್ರಮುಖವಾಗಿ ಎಲ್ರಿಗೂ ಕೂಡ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು, ವ್ಯಕ್ತಿಗಳ ನಡುವೆ ಅಸಮಾನತೆಯನ್ನ ಹೋಗಲಾಡಿಸಬೇಕು, ಹಾಗೆ ಪ್ರಮುಖವಾಗಿ ಉದ್ಯೋಗ ಅವಕಾಶಗಳು ಎಲ್ರಿಗೂ ಕೂಡ ದೊರಕುವಂತೆ ಮಾಡಬೇಕು ಅಂತಕ್ಕಂತಹ ನಿರ್ದೇಶನವನ್ನ 44ನೇ ತಿದ್ದುಪಡಿ
38(2) ವಿಧಿಯಲ್ಲಿ ನೀಡಲಾಗಿದೆ. ಇನ್ನು ಪ್ರಮುಖವಾಗಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು 3 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಅವು ಯಾವ್ಯಾವು, ಅವುಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅವು ಯಾವ್ಯಾವ ತತ್ವಗಳಿವೆ, ಅವುಗಳು ಏನು ಹೇಳ್ತವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಹೊಸ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಮತ್ತೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.